ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನರ ಬಂಧನ ಆಗಿದೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಎಡಬ್ಲ್ಯೂ ಮಾಧವರಾವ್ ಅವರು ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದಲ್ಲಿ ಹಲ್ಲೆ ನಡೆದ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಹೇಳಿ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮ್ಟೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ಇದೇ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ. ನೋಡೋಣ ಬನ್ನಿ. ಸಾರ್ವಜನಿಕರಿಗೆ ಫುಟ್ಪಾತ್ ಮೇಲೆ ನಡೀತಾ ಇರತಕ್ಕಂಥ ಅಧಿಕಾರ ಕೂಡ ಅಷ್ಟೇ ಇದೆ. ಸೊ ಈ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಹಿತದಲ್ಲಿ. ಯಾರೇ ಅಡಚಣೆ ಮಾಡಿದ್ರೂ ಸಹ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಯಾರಿಗೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಸರ್, ಆಕ್ಷೇಪ ಇದ್ದರೆ ಹೇಳ್ಕೊಳ್ಳಿಕ್ಕೆ ನೀವು ಸ್ವತಂತ್ರರಿರ್ತೀರಿ, ಆದರೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಈ ರೀತಿ ಯಾರೇ ಕೂಡ ಕಾನೂನನ್ನು ಕೈಗೆ ತಗೊಂಡಿದ್ರೆ ಅವ್ರ ಮೇಲೆ ನಿಶ್ಚಿತವಾಗ್ಲೂ ಕಠಿಣ ಕ್ರಮ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಯಾವುದೇ ಒಂದೇ ಕಡೆ ಆಗಿರ್ತಕ್ಕಂಥ ಒಂದು ಘಟನೆಗೆ ಇಡೀ ಕ್ಷೇತ್ರದಲ್ಲಿ ಆ ಥರ ಆಗಿದೆ ಅಂತ ಬಿಂಬಿಸ್ತಕ್ಕಂಥದ್ದು ಕೂಡ ನಾನು ಖಂಡಿಸ್ತೇನೆ. ಯಾರಾಗಿದ್ದಾರೆ ಅದು ಪೊಲೀಸು ಪತ್ತೆ ಹಚ್ತಾರೆ, ಐಡೆಂಟಿಫೈ ಮಾಡ್ತಾರೆ, ಬಹಿರಂಗವಾಗಿ ನಿಮ್ಮ ಗಮನಕ್ಕೂ ಬರುತ್ತೆ. ಸರ್, ಬೆಂಗಳೂರಲ್ಲಿ ಕಾರ್ಯಾಚರಣೆ ಶುರುವಾದಾಗ ಶಿವಾಜಿನಗರದಲ್ಲಿ ಶುರು ಮಾಡಿರಲಿಲ್ಲ. ಇನ್ನು ಅವಾಗ ಬಿಜೆಪಿ ಒಂದು ಆರೋಪ ಮಾಡಿತ್ತು, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಶಿವಾಜಿನಗರ ಇವರು ಬಿಡ್ತಾ ಇದ್ದಾರೆ ಈ ಸರ್ಕಾರ ಅಂತೇಳಿ. ಸೊ ಇದೇ ತಪ್ಪು ಗ್ರಹಿಕೆಯನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಆಪಾದನೆ. ಯಾರು ಹೇಳಿದ್ದು ಶಿವಾಜಿನಗರದಲ್ಲಿ ಆಗಿಲ್ಲ ಈ ಕಾರ್ಯಾಚರಣೆ? ಸುಮಾರು 12-13 ದಿವಸ ಹಿಂದೆಯಿಂದ ನಡೀತಾ ಇದೆ. ಅವರು ಬೇಕಂತ BJPಯವರು ಆಪಾದನೆ ಮಾಡಿದ್ದಾರೆ. ಇವತ್ತು ಹಲ್ಲೆ ಮಾಡಿದಾರಲ್ಲ, ಅವರ ಗುರುತನ್ನು ಕೂಡ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಮಾಡಿದ್ದಾರೆ ಅಂತಿಲ್ಲ, ಎಲ್ಲ ಜಾತಿ ಧರ್ಮದವರು ಸೇರಿ ಅಲ್ಲಿ ಯಾರು ಹಲ್ಲೆ ಮಾಡಿದ್ದಾರೆ ಅವರು ಅಲ್ಲಿ ಅಲ್ಪಸಂಖ್ಯಾತರು ಇಲ್ಲ. ಸೊ ಇದು ಅಲ್ಪಸಂಖ್ಯಾತರ ಬಹುಸಂಖ್ಯಾತದ ವಿಷಯ ಅಲ್ಲ, ಕಾನೂನಿನ ವಿಷಯ. ಸರ್ಕಾರದ ಒಂದು ತೀರ್ಮಾನ, ಸಾರ್ವಜನಿಕರ ಪರವಾಗಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆಕ್ಯುಪೈ ಆಗಿಬಿಟ್ರೆ, ಅದನ್ನು ಒತ್ತುವರಿ ಮಾಡಿಕೊಂಡ್ರೆ ಸಾರ್ವಜನಿಕರ ಜೀವನಕ್ಕೆ ಅಪಾಯ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತೆರವುಗೊಳಿಸಬೇಕು. ಎಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಂತ ಅದು ಖುಲಾಸೆ ಆಗಬೇಕು ಅಂತ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಸುಮಾರು 12-13 ದಿವಸದಿಂದ ಸತತವಾಗಿ ಸಫಲವಾಗಿ ಶಿವಾಜಿನಗರದಲ್ಲಿ ಈ ಕಾರ್ಯಾಚರಣೆ ಆಗಿದೆ. ಮತ್ತು ಇವತ್ತಿಗೂ ಕೂಡ ನಾನು ಹೇಳ್ತೇನೆ, ಇವತ್ತಾಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತಿಲ್ಲ. ಕೆಲವರು ಕಾನೂನನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು, ಎಲ್ಲರಿಗೂ ಗೊತ್ತಾಗಲ್ವಾ? ಸೊ ಅದು ಯಾವುದೇ ಸೀಮಿತವಾದಂಥ ಧರ್ಮಕ್ಕೆ ಜಾತಿಗೆ ಸೇರೋದಲ್ಲ. ಅವ್ರು ಯಾತಕ್ಕೋಸ್ಕರ ತಗೊಂಡಿದ್ದಾರೆ ಏನೇ ಇರಲಿ ಕೂತ್ಕೊಂಡು ಮಾತನಾಡ್ಬೋದಿತ್ತು. ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಮತ್ತು ಪೊಲೀಸ್ ತಮ್ಮ ಕೆಲಸ ಮಾಡುತ್ತೆ. ಅವರು ಏನು ಕಾನೂನು ಹಿತದಲ್ಲಿ ಮಾಡಬೇಕು ಅವ್ರು ಮಾಡ್ತಾರೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ತಪ್ಪು ಯಾರೇ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು, ಈ ರೀತಿ ಹಲ್ಲೆ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಜೊತೆಗೆ ಇದು ಒಂದು ಘಟನೆಯ ಕಾರಣಕ್ಕೆ ಶಿವಾಜಿನಗರವೇ ಹೀಗೆ ಅಂತ ಹೇಳಿ ಬಿಂಬಿಸೋದು ಕೂಡ ಸರಿಯಲ್ಲ. ಇಲ್ಲಿ ಯಾವುದೋ ಧರ್ಮವನ್ನ ಎಳೆದು ತರೋದು ಬೇಡ. ಅರೆಸ್ಟ್ ಆದವರು ಯಾರು ಅಂತ ಗೊತ್ತಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ ಹೇಳಿ, ಅದು ನಮಗೂ ಅರ್ಥ ಆಗುತ್ತಲ್ಲ ಅಂತ ಹೇಳಿ ಪರೋಕ್ಷವಾಗಿ ಒಂದು ಹಿಂಟನ್ನ ಕೊಡುವಂತಹ ಪ್ರಯತ್ನ ರಿಜ್ವಾನ್ ಅರ್ಷದ್ ಅವರಿಂದ ಶಿವಾಜಿನಗರದ ಶಾಸಕರು. ಅಲ್ಲಾಗಿರುವಂತಹ ಘಟನೆ, ಅಧಿಕಾರಿಗಳ ಮೇಲಾಗಿರುವಂತಹ ಹಲ್ಲೆ ಹೆಂಗಾಯ್ತು? ಆ ಮಾಧವರಾವ್ ಅವರು ಕೆಳಗೆ ಬೀಳ್ತಾರಲ್ಲ ಅಧಿಕಾರಿ ಎಡಬ್ಲ್ಯೂ ಮಾಧವರಾವ್ ಅವರು, ಅವ್ರ ಮೇಲೆ ಹೆಂಗ್ ಅಟ್ಯಾಕ್ ಅನ್ನ ಮಾಡ್ತಾನೆ ನೋಡಿ ಆ ವ್ಯಕ್ತಿ ಬಸವರಾಜ್ ಪಡುಕೋಟಿ ಅಂತ ಹೇಳಿ ಆತನ ಹೆಸರು. ಯಾವ ರೀತಿ ಗೂಂಡಾ ರೀತಿ ಎಂಟ್ರಿ ಕೊಡ್ತಾನೆ, ಒಳ್ಳೆ ಪುಡಾರಿ ರೀತಿ ಕಾಣಿಸ್ತಾನೆ ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ. ಬಹುಶಃ ರಾಜಕೀಯದ ನಂಟು ಕೂಡ ಇದೆಯೋ ಏನೋ ಈ ವ್ಯಕ್ತಿಗೆ. ಬಂದವನು ಮಾಧವರಾವ್ ಅವ್ರ ಮೇಲೆ ಮೊದಲಿಗೆ ಅಟ್ಯಾಕ್ ಮಾಡ್ತಾನೆ, ನೆಲಕ್ಕೆ ತಳ್ಳಿ ಬಿಡ್ತಾನೆ. ಅದಾದ ನಂತರ ಆತನ ಗ್ಯಾಂಗ್ ಅಟ್ಟಾಡಿಸ್ಕೊಂಡು ಹೋಗುತ್ತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನರ ಬಂಧನವನ್ನ ಮಾಡಲಾಗಿದೆ ಅಂತ ಹೇಳಿ ಡಿಸಿಪಿ ವಿಕ್ರಮ್ ಅಮ್ಟೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಸರ್ಕಾರಿ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಹಲ್ಲೆಯನ್ನ ಮಾಡೋ ಹಾಗಿಲ್ಲ. ಯಾರು ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೋ, ಬಿಎಂಟಿಸಿ ಬಸ್ ಸ್ಟಾಪ್ ಹತ್ರ ಒತ್ತುವರಿ ತೆರವಿಗೆ ಹೋದಾಗ ಅಧಿಕಾರಿಗಳ ಕೆಲಸಕ್ಕೆ ಹಿಂಗ್ ಅಡ್ಡಿಪಡಿಸಿದ್ದಾರೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ 7 ಜನರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ಸ್ಥಳದಲ್ಲಿರುವಂತಹ ಪೊಲೀಸರು ಎಷ್ಟು ಜನ ಇದ್ರು, ಅವ್ರು ಏನು ಮಾಡ್ತಾ ಇದ್ರು, ಆ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿ ಡಿಸಿಪಿ ವಿಕ್ರಮ್ ಅಮಟೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. JCB ಡ್ರೈವರ್ ಖಂಡಿತ ಬಂಧಿಸ್ಬೇಕು ಸರ್. ಗ್ಯಾಂಗ್ ಮ್ಯಾನ್ಗಳು ಎಲ್ಲರಿಗೂ ಆತ್ಮಹತ್ಯೆ ಕುಗ್ಗಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರ ಕುಟುಂಬ ಸದಸ್ಯರುಗಳು ಏನು ಅನ್ಕೊಂತಾರೆ. ಇದು ಖಂಡನೀಯ ಸರ್. ಇವತ್ತು ಎಷ್ಟೊತ್ತಾಗಲಿ 24 ಗಂಟೆ ಒಳಗೆ ಬಂದಿಲ್ಲ ಅಂದ್ರೆ ನಾಳೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀವಿ. JCB ಡ್ರೈವರ್ ಖಂಡಿತ ಬಂಧಿಸ್ಬೇಕು ಸರ್. ಗ್ಯಾಂಗ್ ಮ್ಯಾನ್ಗಳು ಎಲ್ಲರಿಗೂ ಆತ್ಮಹತ್ಯೆ ಕುಗ್ಗಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರ ಕುಟುಂಬ ಸದಸ್ಯರುಗಳು ಏನು ಅನ್ಕೊಂತಾರೆ. ಇದು ಖಂಡನೀಯ ಸರ್. ಇವತ್ತು ಎಷ್ಟೊತ್ತಾಗಲಿ 24 ಗಂಟೆ ಒಳಗೆ ಬಂದಿಲ್ಲ ಅಂದ್ರೆ ನಾಳೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡ್ತೀವಿ. ಮಾತಾಡೋಕೆ ಅವಕಾಶ ಏನಾದ್ರು ಕೊಟ್ರ ಹೆಂಗೆ ಗೊತ್ತಿಲ್ಲ. ಅದು ಏನು ಅದು ಏನೇ ತಂಬದೇ ನಮಗೆ ಗೊತ್ತಿಲ್ಲ. ಇಮ್ಮಿಡಿಯೇಟ್ಲಿ ಏಕಾಏಕಿಯಾಗಿ ಬಂದ್ಬಿಟ್ಟು ನಮಗೆ ಹೊಳ್ಳಿಗೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಜನ ಇದ್ರು ಸರ್? ಅವರು ಇಬ್ಬರು ಇದ್ರು ಮೇಡಮ್, ಇಬ್ಬರು ಇದ್ರು. ಮತ್ತೆ ಆಮೇಲೆ 2 ಜನ ಬಂದ್ರು, 4 ಜನ. ವಿಡಿಯೋ ನೋಡಿದಾಗ ಅಥವಾ ಇನ್ಸಿಡೆಂಟ್ ನೋಡಿದಾಗ ಅವ್ರು ಯಾರು ವ್ಯಾಪಾರಸ್ಥರ ತರ ಕಾಣ್ಲಿಲ್ಲ. ಕಾಣ್ತಿಲ್ಲ, ಬಟ್ ಯಾರಂತ ಹೇಳಿ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ವಿಡಿಯೋದಲ್ಲದ ಅದು ನೋಡ್ಬಿಟ್ಟು ಅವ್ರು ಪೊಲೀಸರಿಗೆ ಕಂಡು ಹಿಡಿಲಿ. ಸ್ಪ್ರೇ ಏನೋ ತಂದಿದ್ರಂತೆ ಸರ್? ಸ್ಪ್ರೇ ತಂದಿರೋ, ಸ್ಪ್ರೇ ಹೊಡೆದವ್ರಲ್ಲ ನಮ್ಗೆ ಹೇಗೆಲ್ಲ ಸ್ಪ್ರೇ ಹೊಡೆದವ್ರೆ. ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್? 4 ಜನ ಮೇಲೆ. ಅದು JCB ಡ್ರೈವರ್ ಒಬ್ಬರು, ನಾನೊಬ್ಬ ಇದ್ದೀನಿ, ಮತ್ತೆ ಇಬ್ಬರಿಂದ ಮೇಲೆ ಹಲ್ಲೆ ಮಾಡಿದ್ದಾರೆ. ಸರ್ ಪೊಲೀಸರು ಇದ್ರು ಯಾಕೆ ಹಿಂಗಾಯ್ತು ಗೊತ್ತಿಲ್ಲ ಮೇಡಮ್. ಪೊಲೀಸರು ಇದ್ರು, ಪೊಲೀಸರು ಏನೂ ಮಾಡಲಿಲ್ಲ. ಅವ್ರ ಪಾಡಿಗೆ ವಿಡಿಯೋ ತೆಗೆದ್ರು, ಅಷ್ಟು ಮುಗಿತು. ಸರ್ ಈಗ ಕಂಪ್ಲೇಂಟ್ ಏನಾದ್ರು ಆಯ್ತಾ ಹೆಂಗೆ ಸರ್? ಕಂಪ್ಲೇಂಟ್ ಕೊಟ್ಟಿದ್ದೆ ಮೇಡಮ್. ಕಂಪ್ಲೇಂಟ್ ಇದು ಕಂಪ್ಲೇಂಟ್ ಲಾಜ್ ಮಾಡಿದ್ದೇವೆ. ಸೊ GBA ನೌಕರರ ಸಂಘದ ಅಧ್ಯಕ್ಷರಾದಂತ ಅಮೃತರಾಜ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಒತ್ತುವರಿ ತೆರವು ಕಾರ್ಯಾಚರಣೆ ನಗರದಲ್ಲಿ ಎಲ್ಲ ಕಡೆ ಆಗ್ತಿತ್ತು. ಎಲ್ಲರ ಟಾರ್ಗೆಟ್ ಇದ್ದಿದ್ದೆ ಶಿವಾಜಿನಗರ. ಏನೋ ಆಗತ್ತನ್ನೋ ಆತಂಕ ಇತ್ತು, ಆಯ್ತು. ಖಂಡಿತ ಮೇಡಮ್, ಶಿವಾಜಿನಗರ ಅಂತ ಅತಿ ಸೂಕ್ಷ್ಮವಾದ ಪ್ರದೇಶಕ್ಕೆ ಪೊಲೀಸರ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ. ಘಟನೆ ನಡೆದಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಅಂತಂದ್ರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಅದಾಗ್ತಾ ಇರುತ್ತೆ. ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾ ಇರೋದು 3 ರಿಂದ 4 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ರು. ಕೈನಲ್ಲಿ ಲಾಠಿ ಕೂಡ ಹಿಡ್ಕೊಂಡಿದ್ರಂತೆ. ಈ ರೀತಿ ಅಟ್ಯಾಕ್ ಆಗುವಂತಹ ಟೈಮಲ್ಲಿ ರಕ್ಷಣೆಗೆ ಬರಬೇಕಾಗಿತ್ತಲ್ವಾ ಅಧಿಕಾರಿಗಳದ್ದು, ರಕ್ಷಣೆಗೆ ಬಂದಿಲ್ಲ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆಕ್ರೋಶ. ಅಧಿಕಾರಿಗಳು ಮಾಡ್ತಾ ಇರುವಂತಹ ಆರೋಪ. ವಿಡಿಯೋ ಮಾಡ್ಕೊಂಡು ನಿಂತಿದ್ರು, ನಮ್ಮ ರಕ್ಷಣೆಗೆ ಬರಲಿಲ್ಲ. ಮೊದಲಿಗೆ 2 ಬಂದು ಅಟ್ಯಾಕ್ ಮಾಡ್ತಾರೆ, ಅದಾದ ನಂತರ ಮತ್ತಿಬ್ರು ಬಂದು ಜಾಯಿನ್ ಆಗ್ತಾರೆ. ಒಟ್ಟು 4 ಜನ ಸೇರಿ 4 ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಳಿಸ್ಕೊಡಿ ಅಂತ ಆಗ್ರಹ ಮಾಡ್ತೀವಿ. ಆ ವಿಡಿಯೋ ನೋಡಿದಾಗ ನಿಮಗೆ ಏನು ಅನಿಸ್ತು? ಎಂಥವ್ರಿಗೆ ಆಗಲಿ ಅಂತಾರ ವಿಡಿಯೋ ನೋಡಿದಾಗ ತಡ್ಕೊಳಕ್ಕೆ ಆಗಲ್ಲ ಮೇಡಮ್. ಒಳ್ಳೆ ಪಿಕ್ಚರ್ ನೋಡ್ದಂಗೆ ಅನ್ಸುತ್ತೆ. ನಾನು ಒಂದೇ ಮಾತೆಲ್ಲ ಹೇಳ್ಬೇಕಂದ್ರೆ ಕೆಳಗಡೆ ಎಲ್ಲ ಬಿದ್ದಿದ್ದಾರೆ, ಮಹಿಳಾ ನೌಕರು ಇದ್ದಾರೆ, ಎಲ್ಲೆಲ್ಲ ಇದ್ದಾರೆ. ಅವ್ರು ಎಲ್ಲ ಹಲ್ಲೆ ಮಾಡಿರೋದು ಬಹಳ ಖಂಡನೀಯ. ಸರ್, ಅವ್ರು ಹಲ್ಲೆ ಮಾಡಿದವರು ವ್ಯಾಪಾರಸ್ಥರ ತರ ಕಾಣ್ಲಿಲ್ಲ. ಎಲ್ಲಿಂದ ಬಂದ್ರು, ಯಾರು ಬಂದ್ರು? ವಸೂಲಿಗಾರರು ಇಲ್ಲ ಕನ್ನಡ ಬಸವರಾಜ್ ಪಡಿಕೋಟೆ ಅಂತ ಒಬ್ಬ ಹೋರಾಟಗಾರ, ಅವನು ಮಾಡಿರೋದು ಇದು. ಈಗ ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಆಗಿದೆ? ಎಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ? ಈಗ ಒಳಗೆ ಬಂದೆ ಮೇಡಮ್, ಅಷ್ಟು ಸ್ಟೇಷನಲ್ಲಿ ಮಾಹಿತಿ ತಗೊಳ್ಳೋಣ ಬಂದಿದ್ದೀನಿ. ಈ ರೀತಿ ಆದ್ರೆ ಹೋರಾಟಕ್ಕೆ ಮುಂದೆ ಖಂಡಿತ ಹೋರಾಟ ಮಾಡ್ತೀನಿ ಮೇಡಮ್. ಹೋರಾಟ ಮಾಡಿಲ್ಲ ಅಂದ್ರೆ ಸಂಘ ಐತಿ ಅಂತ ಇದು ಖಂಡಿತ ಹೋರಾಟ ಮಾಡ್ತೀನಿ. ನೋಡಿದ್ರಲ್ಲ, ಪ್ರಮುಖವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಹೋದಂತಹ AEE ಮಾಧವ್ ಮತ್ತೆ JCB ಚಾಲಕರ ಮೇಲೆ ಏಕಾಏಕಿಯಾಗಿ ಹಲ್ಲೆಗೆ ಮುಂದಾಗ್ತಾರೆ. ಪ್ರಮುಖವಾಗಿ ವ್ಯಾಪಾರಸ್ಥರಲ್ಲ, ಮಧ್ಯವರ್ತಿಗಳು ಬಂದು ಹಲ್ಲೆ ಮಾಡಿರುವುದು ಆತಂಕಕ್ಕೆ ಕಾರಣ ಆಗಿದೆ. ಜೊತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಸದ್ಯ ಪಾಲಿಕೆಯ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ 7 ಜನರನ್ನ ಬಂಧಿಸಲಾಗಿದೆ ಅಂತ ಹೇಳಿ ಡಿಸಿಪಿ ವಿಕ್ರಮ್ ಅಮಟೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ವಿಭಾಗದ
ಪಾಲಿಕೆಯ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜಿಬಿಎ ಜಂಟಿ ಆಯುಕ್ತ ವೆಂಕಟಾಚಲಪತಿಯವರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಕೇಂದ್ರ ಪಾಲಿಕೆ ವಿಭಾಗದ ಆಯುಕ್ತ ಜಗದೀಶ್ ಅವರು ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ನೌಕರರು ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಜೊತೆಗೆ ಯಾರು ಪೊಲೀಸರು ಸ್ಥಳದಲ್ಲಿದ್ರು, ಯಾಕೆ ಆಕ್ಷನ್ ತೆಗೆದುಕೊಳ್ಳಿಲ್ಲ, ನೆರವಿಗೆ ಬರಲಿಲ್ವಾ, ಏನಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ನೀಡಿದ್ದಾರೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಂದಿಯ ಬಂಧನ ಆಗಿದೆ. ಮಾಹಿತಿ ಇದ್ಮೇಲೆ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಸರ್? ಮಾಹಿತಿ ಇತ್ತು ಅಂದ್ರೆ 3 ಜನ ಪೊಲೀಸರನ್ನ ಹಾಕಿಸಿದ್ರೆ ಅವರು ಪೊಲೀಸ್ ಜೊತೆ ಮಾತಾಡ್ತಾ ಕೆಲಸ ಚೇರಲ್ಲಿ ಹೆಲ್ಮೆಟ್ ಬನ್ನಿವ್ರೆ ಜಾಗ ಬಿಡಿವ್ರೆ ಸ್ವಲ್ಪ ಜಾಗ ಅವ್ರ ಹತ್ರನೇ ಕೊಟ್ಟೆ ಮುಂದೆ ಹೋಗ್ತಾ ಇದ್ದಾರೆ ಅವ್ರ ಹತ್ರನೇ ಕೊಟ್ಟೆ ಏನಿದೆ ಪ್ರೊಸೀಜರ್ ಸರ್ಕಾರ ಕೆಲಸ ನಮ್ಮ ಆಗ್ರಹ ಅಂದ್ರೆ ತಾವೆಲ್ಲ ವಿಡಿಯೋ ನೋಡಿ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಪಾಲಿಕೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಈಗಾಗಲೇ ಕೇಂದ್ರ ಪಾಲಿಕೆ ಆಯುಕ್ತ ಜಗದೀಶ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಆಗಮನ ಕೂಡ ಆಗಿದೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ಆಗಲೇ ಪ್ರತಿಭಟನಾಕಾರರ ಆಗ್ರಹವನ್ನ ಕೂಡ ಕೇಳಿಸಿಕೊಂಡ್ರು. ಅದಾದ ನಂತರ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಹಲ್ಲೆಗೆ ಸಂಬಂಧಪಟ್ಟ ಹಾಗೆ 7 ಜನರ ಬಂಧನ ಆಗಿದೆ. ಯಾರವರು, ಅವ್ರ ಹಿನ್ನೆಲೆ ಏನು, ಯಾಕಾಗಿ ಅಟ್ಯಾಕ್ ಅನ್ನ ಮಾಡಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಆದರೆ ಶಿವಾಜಿನಗರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿ ತೆರವು ಕಾರ್ಯಾಚರಣೆಯನ್ನ ಮಾಡೋಕ್ ಹೋದಂತಹ ಟೈಮ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಯಾಕಿರ್ಲಿಲ್ಲ, ಅಧಿಕಾರಿಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ಎನ್ಶೋರ್ ಮಾಡ್ಕೊಳ್ಳಿಲ್ಲ ಅನ್ನೋದು ನೌಕರರು ಮಾಡ್ತಾ ಇರುವಂತಹ ಪ್ರಶ್ನೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದ ಮೇಲೆ ಇಡೀ ಬೆಂಗಳೂರು ನಗರದಲ್ಲಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನ ಆಗಿಂದಾಗೆ ಮಾಡ್ತಾನೆ ಇದ್ದಾರೆ. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಡೆತ್ತುವಂತಹ ಕೆಲಸ, ಸ್ಥಳದಲ್ಲೇ ಅಮಾನತು ಮಾಡುವಂತಹ ಕೆಲಸ ಎಲ್ಲವೂ ಆಗ್ತಾ ಇದೆ. ಆದ್ರೆ ಕರ್ತವ್ಯಕ್ಕೆ ಹೋಗ್ತಾ ಇರುವಂತಹ ಪಾಲಿಕೆ ಅಧಿಕಾರಿಗಳ ಸುರಕ್ಷತೆಯನ್ನ ಯಾಕೆ ಎನ್ಶೋರ್ ಮಾಡ್ಕೊಂಡಿಲ್ಲ ಅನ್ನೋದು ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ಶಿವಾಜಿನಗರದಂತಹ ಪ್ರದೇಶದಲ್ಲಿ ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗಿತ್ತಲ್ವಾ ಅನ್ನೋದು ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಯಾರು 3 ಜನ ಪೊಲೀಸರು ಸ್ಥಳದಲ್ಲಿದ್ರು, ರಕ್ಷಣೆಗೆ ಅಂತ ಇದ್ರು, ಹೆಸರಿಗೆ ಮಾತ್ರ ಇದ್ರು, ಅವರು ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡಿದ್ರು, ನಮ್ಮ ರಕ್ಷಣೆಗೆ ಬರಲಿಲ್ಲ ಅಂತ ಹೇಳಿ ಹಲ್ಲೆಗೊಳಗಾದಂತಹ ಅಧಿಕಾರಿಗಳು ಆರೋಪ ಮಾಡ್ತಿದ್ದಾರೆ. ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿದ್ದಾರೆ, ತೆರವುಗೊಳಿಸಲಿಕ್ಕೋಸ್ಕರ GP ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ತೆರವುಗೊಳಿಸಬೇಕಾದ್ರೆ
ಅಲ್ಲಿ ಕೆಲವೊಂದು ಇಬ್ಬರು ಹೊರಗಡೆ ಅಂತ ಬಂದು ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಸೇರಿ ಅವ್ರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೈದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AEE ಅವರು ಕೊಟ್ಟಿದ್ದಾರೆ, GB ಆಫೀಷಿಯಲ್. ಇವ್ರ ಪ್ರಕಾರ ಇವತ್ತೇನು ಬೆಳಿಗ್ಗೆ ಅಲ್ಲಿ ಹೋದಾಗ ಅಲ್ಲಿ AEE ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಒಂದು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಈಗ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ, ವಿಚಾರಣೆ ನಡೀತಾ ಇದೆ. ಸಾರಿ, ಅದನ್ನು ನೋಡ್ಬೇಕು. 7 ಜನ ಅರೆಸ್ಟ್ ಆಗಿದ್ದಾರೆ, ನಮ್ಮವರು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಇದ್ದಾರೆ, ಏನು ಹೆಸರು ಏನು ಅಂತ ಎಲ್ಲ ನಾವು ಚೆಕ್ ಮಾಡ್ತೀವಿ. ಅದೇ ಅದು ತನಿಖೆ ಮಾಡ್ತೀವಿ. ಈಗ ಏನು ಸ್ಪ್ರೇ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆಯಿತು, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಈಗ ಅವರಲ್ಲಿ ಇದ್ರಾ ಇಲ್ಲ, ನಮ್ಗೆ ಇಂಟಿಮೇಷನ್ ಬಂದಿತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಈ ಸದ್ಯಕ್ಕೆ ಅದೇನು ಸ್ಪ್ರೇ ಮಾಡಿದ್ದಾರೆ ಅಂತ ಪೊಲೀಸರು ಭದ್ರತೆ ಕೊಡಬೇಕು ಅನ್ನೋದಿದೆ. ಆಯ್ತು, ಇವತ್ತಿನ ಕಾರ್ಯಾಚರಣೆಗೆ ಅವ್ರು ನಮಗೆ ಇಂಟಿಮೇಷನ್ ಕೊಟ್ಟಿದ್ರ, ನಮ್ಮವ್ರು ಹೋಗಿದ್ರ, ನಮ್ಮವ್ರು ಹೋದ್ರು, ಯಾಕೆ ಈ ಥರ ಆಯಿತು ಅಂತಕ್ಕಂಥದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ. ಆ ಥರ ನಮ್ಮವ್ರು ಏನಾದ್ರು ತಪ್ಪಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಈಗ ಸದ್ಯಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಒಂದು ಸೀರಿಯಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. 7 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ತನಿಖೆ ನಡೀತಾ ಇದೆ. ಮತ್ತೆ ಬೇರೆ ಯಾರಿದ್ದಾರೆ ನೋಡ್ಬಿಟ್ಟು ಅವ್ರನ್ನೂ ಸಹಿತ ನಾವು ಮೇಡಮ್ ಈಗ ಅದೇ ಅವ್ರ ಕಂಪ್ಲೇಂಟ್ ಪ್ರಕಾರ ಹೊರಗಡೆಯಿಂದ ಬಂದರು ಒಂದಿಬ್ರು ಅಂತ ಹೇಳ್ತಾರೆ. ಗಾಡಿಯಲ್ಲಿ ಯಾವುದೋ ಒಂದು ಇನ್ನೋವಾ ಗಾಡಿಯಲ್ಲಿ ಒಂದಿಬ್ರು ಬಂದರು, ಸ್ಪ್ರೇ ಹೊಡೆದ್ರು ಅಂತ ಹೇಳ್ತಾರೆ. ಸೊ ಅವರು ಹೊರಗಡೆದವರ ಅಲ್ಲಿಯವರ ಕುಮ್ಮಕ್ಕಿಂದ ಇದಾಗಿದೆನಾ ಅಥವಾ ಅವ್ರ ಕುಮ್ಮಕ್ಕಿಂದ ಇಲ್ಲಿ ಗಲಾಟೆ ಆಯ್ತಾ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ನಾವು ಸ್ಟ್ರಿಕ್ಟ್ ಆಗಿ ಲೀಗಲ್ ಆ್ಯಕ್ಷನ್ ತಗೋತೀವಿ. ಅಲ್ಲೇ ಮಾಡಿರೋ ವಿಡಿಯೋದಲ್ಲಿರೋರು ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು, ನಾವು ನೋಡಿದ್ವಿ ಅವರು ನಮ್ಮ ವಿಡಿಯೋದವರು. ಹಂಗಾಗಿ ಅವ್ರು ಯಾರು ವ್ಯಾಪಾರಿಗಳಲ್ಲ. ಅದು ಯಾರೇ ಇರಲಿ, ಅದು ಯಾವುದೇ ಸಂಘಟನೆ ಇರಲಿ, ಅದು ಯಾರೇ ಬೀದಿ ವ್ಯಾಪಾರಿಗಳಿರಲಿ, ಕಾನೂನನ್ನು ಕೈ ತೊಗೊಳ್ಳಿಕ್ಕೆ ಆಗಲ್ಲ. ಈಗ ಅಲ್ಲಿ ಸರ್ಕಾರಿ ಕೆಲಸ ನಡೀತಾ ಇತ್ತು, ಅದಕ್ಕೆ ಅಡ್ಡಿಪಡಿಸೋದು, ಸರ್ಕಾರಿ ಅಧಿಕಾರಿಗಳಿಗೆ ಹೊಡೆಯೋದು ಇದು ಅಕ್ಷಮ್ಯ ಅಪರಾಧ. ಸೊ ಅವ್ರನ್ನ ಯಾರನ್ನೂ ಬಿಡ್ಲಿಕ್ಕಾಗಲ್ಲ. ಈಗ ಆಲ್ರೆಡಿ ನಾವು 7 ಜನ ಸೆಕ್ಯೂರ್ ಮಾಡಿದ್ದೀವಿ. ಇನ್ನು ಯಾರೇ ಇದ್ರೂ ಅವ್ರನ್ನ ಬಿಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಸಹಿತ ಸಾರ್ವಜನಿಕರು ಯಾವುದೇ ರೀತಿಯ ಈ ಥರ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು. ಆ ಥರದ್ದು ಏನೇ ಆತಂದ್ರೂ ನಾವು ಭಾಳ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೋತೀವಿ. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಅವ್ರಿಗೆ ನಾವು ಆಸ್ಪತ್ರೆಗೆ ಕಳಿಸಿದ್ದೀವಿ ಟ್ರೀಟ್ಮೆಂಟಿಗೋಸ್ಕರ. ಈಗ ಅವರು ಫಿರ್ಯಾದಾರ ಹೇಳಿದ ಹಾಗೆ ನನಗೆ 4 ಜನ, ಒಂದು ಅವರು AEE ಅವರು, ಅವ್ರಿಗೆ ಯಾರು ಹೋಗಿದ್ರು ಅವರು, ಮತ್ತು ಕಿಯೋನಿಕ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದಿಬ್ಬರು AE ಅವರು, ಮತ್ತು ನಮ್ಮ JCB ಡ್ರೈವರ್, ಅವ್ರಿಗೆಲ್ಲರೂ ಇಲ್ಲೇ ಇದ್ದರು. ಅವ್ರು ಮಾತಾಡಿದ್ದೀವಿ. ನಾವೇ ಆಸ್ಪತ್ರೆಗೆ ಕಳಿಸಿದ್ದೀವಿ. ಕಂಪ್ಲೇಂಟನ್ನು ತೆಗೆದುಕೊಂಡಿದ್ದೀವಿ. ಈಗ ನಾವು ಮುಂದಿನ ಕಾರ್ಯಾಚರಣೆ ಮಾಡ್ತೀವಿ. ಥ್ಯಾಂಕ್ ಯು. ಪೂರ್ವ ವಿಭಾಗದ DCP ವಿಕ್ರಮ್ ಅಮಟಿ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರೆ 7 ಜನರ ಬಂಧನ ಆಗಿದೆ. ಘಟನೆ ನಡೆದಂತಹ ಕೆಲವೇ ಕ್ಷಣಗಳಲ್ಲಿ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಪ್ರಶ್ನೆ ಇರೋದು, ಶಿವಾಜಿನಗರದಂತಹ ಸೂಕ್ಷ್ಮ ಪ್ರದೇಶ, ಆ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತಹ ಟೈಮ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಯಾಕಿರ್ಲಿಲ್ಲ ಅನ್ನೋದು. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ, ಅಧಿಕಾರಿಗಳ ಆರೋಪದಿಂದ ಮೂಡ್ತಾ ಇರುವಂತಹ ಪ್ರಶ್ನೆ ಅದು. ಇದ್ದಂಥ 3 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಲಾಠಿ ಹಿಡ್ಕೊಂಡು ನಿಂತಿದ್ದವರು ಅಧಿಕಾರಿಗಳ ರಕ್ಷಣೆಗೆ ಯಾಕೆ ಬರಲಿಲ್ಲ? ಆ ವಿಡಿಯೋನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಆ ವಿಡಿಯೋದಲ್ಲಿ ನಿಮಗೆ ಪೊಲೀಸರು ರಕ್ಷಣೆಗೆ ಬಂದಿದ್ದು ಕಾಣಿಸಲ್ಲ. ಯಾಕೆ ಬರಲಿಲ್ಲ? JCB ಡ್ರೈವರ್ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಓರ್ವ ಮಹಿಳಾ AEE ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಮತ್ತಿಬ್ಬರು ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಲಾಗಿದೆ. ಒಬ್ಬ ಅಧಿಕಾರಿಯನ್ನಂತೂ ನೆಲಕ್ಕೆ ತಳ್ಳಿ ಕಾಲರ್ ಪಟ್ಟಿಯನ್ನ ಹಿಡಿದು ಅಟ್ಯಾಕ್ ಅನ್ನ ಮಾಡಿದ್ದಾರೆ, ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಆ ರೀತಿಯಾದಂತಹ ದಾರ್ಷ್ಟ್ಯ, ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಈ ಧೈರ್ಯ ಇದೆಯಲ್ಲ, ಈ ಗುಂಡಾತನ ಇದೆಯಲ್ಲ, ಇದರ ವಿರುದ್ಧ ಕ್ರಮ ಆಗಬೇಕಿದೆ. ತಕ್ಷಣಕ್ಕೆ 7 ಜನರ ಬಂಧನ ಆಗಿದೆ. ಯಾರಿಗೂ ಕೂಡ ಈ ರೀತಿ ಮಾಡುವಂತಹ ಅಧಿಕಾರ ಇಲ್ಲ. ಯಾರೇ ಮಾಡಿದ್ರು ಅಂತವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ DCP ವಿಕ್ರಮ್ ಅಮಟಿ ಅವರು ನೀಡಿದ್ದಾರೆ. ಇನ್ನು ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ, ಯಾರೂ ಕೂಡ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋ ಹಾಗಿಲ್ಲ, ಅಧಿಕಾರಿಗಳು ಸರ್ಕಾರದ ಆದೇಶವನ್ನಷ್ಟೇ ಪಾಲಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.